ಅದ್ರ ಮೇಲೆ ನನಗೆ ಸರ್ಚ್ ವಾರಂಟ್ ಇಶ್ಯೂ ಆಗಿತ್ತು. ನನಗೆ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಳೇಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರನ್ನು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡಿರೋದು. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿಯಾದೆ. ನನಗೆ ಅತಿ ಆಪ್ತರ ಅಂದರೆ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ. ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿ ಆದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿರಲಿಲ್ಲ, ಇಲ್ಲೇ ಇದ್ದರು. ಅವರು ಬೆಂಗಳೂರಿದ್ದರು. ಅವಾಗ ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ದರು. ಮೀಟ್ ಆಗಲಿಲ್ಲ. ಅದು ಹಾಗೆ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬೆಡ್ ರೆಸ್ಟ್. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7.5 ತಿಂಗಳು ನಾನು ಮತ್ತೆ ಬೆಡ್ ರೆಸ್ಟ್ ತೊಗೊಂಡೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ದೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲಪ್ಪ, ಏನು ನನ್ನ ವಿಧಿನ ಹಿಂಗೆ ಬರೆದುಬಿಟ್ಟಿದ್ದೀನಿ ಅಂತ ನಾನು ಅಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದೆ. ನಾನು ಏನು ಮಾಡಿದೆ ಅಂದರೆ ಮೊದಲೇ ಕೆಲಸ, ಈಗ 1.5 ತಿಂಗಳಿಂದ ಬಂದೆ ಬೆಂಗಳೂರಿಗೆ. ನಾನು ಯಾರಿಗೂ ಪ್ರೆಸ್ ಮೀಡಿಯಾದವ್ರಿಗೆ ಯಾರಿಗೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನನ್ನ ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ್ಯಾರ ಹತ್ರ ದುಡ್ಡು ತೊಗೊಂಡಿದ್ದೀಯ ಅವ್ರು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡು ಅಂತಂದರು. ನನಗೇನು ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು. ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ. ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ, ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆನೇ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ. ಎಲ್ಲರೂ ಒಳ್ಳೆತನದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಲ್ಲ, ನೀನು ಒಳ್ಳೆ ಉದ್ದೇಶದಿಂದ ಬಂದಿದೆಯಾ, ನೀನೇನು ₹1 ದುಡ್ಡು ತೊಗೊಂಡಿಲ್ಲ, ನಮಗೆ ಗೊತ್ತು. ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆವರೆಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟು. ನೀನು ಅರ್ಧ ಗೆದ್ದಂಗೆ, ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದರು. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವ್ರನ್ನೆಲ್ಲ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರನ್ನೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಯಾರನ್ನೋ ಮೀಟ್ ಹಾಕೊಂಡು ಹೋದಾಗಲೇ ಒಂದು ಸಿನಿ ಬಜೆಲೆಲ್ಲ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿಯಾಗಿದ್ದೆ. PR ಸರ್, ವೆಂಕಟೇಶ್ ಸರಿ ಫೋನ್ ಮಾಡಿದ್ದೆ ಮಂಗಳವಾರ ಬೆಳಗ್ಗೆ. ಅವ್ರು ಊರಲ್ಲಿ ಇರಲಿಲ್ಲ. ಬುಧವಾರ ಸಿಗ್ತೀನಿ ಅಂತಂದರು. ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಗೈಲಿದ್ದೆ, ಇವತ್ತು ಬರಗೈಲಿದ್ದೀನಿ. ಏನೋ ಮಾಡ್ತೀನಿ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರದು ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಆದರೆ ಇನ್ನೂ ಸತ್ತಿಲ್ಲ. ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳಕಳಿಯಿಂದ ಕೇಳ್ಕೊಂಡು ಸರ್. ನಾನು ಹೇಳಿದೆ ನಿಮಗೆ, ನಾನು ಒಂದೇ ಬಿಸ್ನೆಸ್ ಮಾಡಿರಲಿಲ್ಲ. ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ಮೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇರ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದೂ ಅಲ್ಲ ಸರ್, ತೆಲುಗುನೂ ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ. ಮದುವೆ ಮಮತೆ ಕರೆಯೋಲೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪಾರ್ಟ್ ಪ್ರೊಡ್ಯೂಸರ್ ನಾನು. ಮದುವೆ ಮಮತೆ ತೂಗುದೀಪ ಪ್ರೊಡಕ್ಷನ್ ಮಾಡಿದ್ರು. ಎಲ್ಲ ನಂಗೆ ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನನಗೆ ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಆಯಿತು. ಅವು ಎಲ್ಲ ಸರಿ ಹೋದಾಗ ನಾನು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದ್ದೆ. ಹೇಳ್ತೀನಿ, ಇದು ಕೂತ್ರ. ಹಾಂ ಸರ್, ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ರೆಡಿ ಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚಿನ ಬೆಲೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಂದು ಸಲ ಹೋದೆ. ನನಗೆ ಆವಾಗಲೇ ನನ್ನ ಅದು 2015 ಆವಾಗೊಂದು 5 ಕೋಟಿವರೆಗೂ ಇತ್ತು ಸಾಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಕುತ್ತಿಗೆ ಬಂದಿರೋ ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ
ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಲಿಲ್ಲ. ನನಗೆ ಸರ್ 1 ಕೋಟಿ ಸಾಲ ಇದೆ ಕೊಡಿ ಅಂದೆ. ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ಎಡವಿದೆ. ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಎಡವಿದೆ. ಅದು ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಆಚಾರ ಅಲ್ಲ ಸರ್. ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರಿಗೆ ಅಳೋರು ಯಾರು ಸರ್? ನಾನು ಮತ್ತೆ ಹೋಗಿ ಹೆಂಗೆ ಸರ್ ಒಂದು ದರ್ಶನ್ ಸರ್ ಮುಂದೆ ಮುಖ ಎತ್ತಿ ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್. ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂದರೂ ಹೇಳ್ತೀನಿ ಸರ್, ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ. ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿದ್ದು ಅಷ್ಟೇ. ಸಾಯ್ಬೇಕಂತ ಹೋದವನು ಅಂತ ಹೇಳಿದ್ನಲ್ಲ ಸರ್. ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ. ಅವ್ರದ್ದು ಎಲ್ಲ ಇವತ್ತಿನವರೆಗೂ ಸರ್ ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನನ್ನ ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಾನೆ ಸರ್. ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ಅನ್ನ ಹೊಂದಿದ್ದೀನಿ. ಅಲ್ಲಿಂದ ಸ್ವಲ್ಪ ನಾನು 4 ಜನರ ಪರಿಚಯನೂ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು. ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾರ್ದು ತೊಗೊಂಡೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟರು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಂಡೋಗಿಲ್ಲ ಸರ್. ನನಗೆ ಯಾರು ಇಲ್ಲ ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನನ್ನ ಪ್ರೇಮ ಬರೋದು ಒಂದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾಯಿದ್ವಿ. ಪಿಕ್ಚರ್ ಚೆನ್ನಾಗಿ ಹೋಯಿತು ಪ್ರೇಮ ಬರ. ಅರ್ಜುನ್ ಸರ್ ಭಾರಿ ಒಳ್ಳೆಯವರು. ಬಟ್ ಏನಂತಂದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಔಟ್ಸೈಡ್ ಫೈನಾನ್ಷಿಯಲ್ಸ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು. ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಂದು ಅದೇ ಡಿಸ್ಟ್ರಿಬ್ಯೂಷನ್ ಟೈಮ್ಲಿ ಅಷ್ಟೊತ್ತಿಗೆ ನಾನು ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ನೋ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನಂಗೆ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟವನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡಿದವನಲ್ಲ, ₹1 ಮನೆ ಮಾಡಿದವನಲ್ಲ ಸರ್. ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿದ್ರು ಇರ್ತಿದ್ನೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಕುತ್ತಿಗೆ ಬಂದುಬಿಟ್ಟಿತ್ತು. ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿತ್ತು. ತೊಗೊಂಡೆ ಅಷ್ಟೇ.